ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಕೆಲಸ ಮಾಡ್ತಿರೋದ್ರಿಂದ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಈಗ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಲಕ್ಷ್ಮಿ ಕೂರಿಸಿದಾಗ ಮುತ್ತೈದೆಯರನ್ನ ಕರೆದುಬಿಟ್ಟು ಅರ್ಶಿನ ಕುಂಕುಮ ಕಡಿತಾರೆ. ಹಾಗೆ ನನ್ನ ಫ್ರೆಂಡ್ ಬಂದು ಅರ್ಶಿನ ಕುಂಕುಮ ತಗೊಂಡು ಪೂಜೆ ಮಾಡಿಬಿಟ್ಟು ಹೊರಟ್ಲು. ಆಮೇಲೆ ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಿದ್ಲು ನಮ್ಮ ದೊಡ್ಡಕ್ಕನ ಮಗಳು. ಈಗ ಅವಳೊಂದು ವಿಡಿಯೋ ಮಾಡಿಸ್ಕೊತಿದ್ಲು. ಏಕೆ ಅಂತಂದ್ರೆ ಅರ್ಶಿನ ಕುಂಕುಮ ಕೊಡು ಅಂತ ಹೇಳಿ ಅವಳು ಏನು ಕೇಳ್ತಿದ್ದಾಳೆ. ಕೊಡ್ಬೇಕಾ ಅರ್ಶಿನ ಕುಂಕುಮ? ಹೌದಾ, ಕೊಡ್ಬೇಕಾ? ಆಮೇಲೆ ದೇವ್ರ ಹತ್ರ ನಿಂತ್ಕೊಂಡು ನಂದೊಂದು ವಿಡಿಯೋ ಮಾಡು ಅಂತ ಹೇಳಿ ವಿಡಿಯೋ ಮಾಡಿಸ್ಕೊಂಡು ಪೋಸ್ ಕೊಡ್ತಾ ಇದ್ಲು. ಇಲ್ಲಿ ಇವರಿಬ್ಬರು ಅರ್ಶಿನ ಕುಂಕುಮ ತಗೊಳ್ತಾ ಇದ್ರು. ಇವರಿಬ್ರು ನೋಡಿ ಅರ್ಶಿನ ಕುಂಕುಮ ಕೊಟ್ಕೊಂಡು ಇಬ್ಬಿಬ್ರು ಹೆಂಗೆ ಮಾಡ್ತಾವ್ರೆ ಅಂತ. ಆಶೀರ್ವಾದ ತಗೋ ನನ್ನ ಹತ್ರ ಆಯ್ತಾ? ಸಂಜೆ ಎಲ್ಲರೂ ಬಂದು ಅರ್ಶಿನ ಕುಂಕುಮ ತಗೊಂಡು ಹೋಗಾದ್ಮೇಲೆ ನಮ್ಮ ಅಕ್ಕನೂ ಬಂದು ದೊಡ್ಡಕ್ಕ ಪೂಜೆ ಮಾಡ್ತಿದ್ಲು. ದೇವರಿಗೆ ಪೂಜೆ ಮಾಡಿ ಅರ್ಶಿನ ಕುಂಕುಮ ತಗೊಂಡು ದೇವರಿಗೂ ಅರ್ಶಿನ ಕುಂಕುಮ ಹೂವು ಎಲ್ಲನೂ ಮುಚ್ಚಿಸಿ ಆನಂತರ ಅವಳುವೆ ಹೊರಟ್ಲು. ದೇವರಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಒಂದು ತಟ್ಟೆಗೆ ಕೆಂಪು ನೀರು ಮಾಡಿಕೊಂಡು ಅದರೊಳಗಡೆ 2 ದೀಪ ಇಟ್ಬಿಟ್ಟು ದೇವರಿಗೆ ಕಂಗ್ಲಾರತಿ ಮಾಡ್ದೋ. ಯಾಕೆಂದರೆ ಎಲ್ಲರೂ ಬಂದು ಹೋಗಿರ್ತಾರೆ ಅಲ್ವಾ, ಆ ಕಾರಣದಿಂದ ದೇವರಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಕಂಗ್ಲಾರತಿ ಮಾಡ್ತಾರೆ. ನೈಟು ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು ಊಟ ಮಾಡಿಕೊಂಡು ಮಲ್ಕೊಂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.